ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸ್. ಇವತ್ತಿನ ಮೂಮೆಂಟ್ ಅಲ್ಲಿ 10 ಮಾಡ್ಲಿಗೆಲ್ಲ ಶೋರೂಮ್ ಹಿಸ್ಟ್ರಿ ಕೊಡಲ್ಲ ಸರ್. ಹೌದು, ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 3,50,000 ಹೇಳ್ತೀವಿ. 340 ಕೊಡೋಣ ಸರ್. 3,40,000. ಹಾ ಸರ್. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಸ್ವಿಫ್ಟ್ ಹಿಡ್ಕೊಂಡಿದ್ರೆ ಈ ಕಾರ್ಗಿಂತ ನಿಮ್ಗೆ ಕಡಿಮೆ ಕಾರು ಸಿಗೋದೇ ಇಲ್ಲ ಆಲ್ಮೋಸ್ಟ್. ಸೊ ನಾನು ಪರ್ಟಿಕ್ಯುಲರ್ ಆಗಿ ಕೇಳಿದ್ನಿ ಸರ್ ನಮ್ ಸಬ್ಸ್ಕ್ರೈಬರ್ಸ್ ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಮಾಡ್ಕೊಡಿ ಅಂತ. ಯಾಕಂದ್ರೆ 2007 ಮಾಡಲು LDI ಇಂದ VDI ಕನ್ವರ್ಟ್ ಮಾಡಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಅಲಾಯ್ಸ್ ಎಕ್ಸ್ಟ್ರಾ ಹಾಕ್ಸವ್ರೆ ಆಫ್ಟರ್ ಮಾರ್ಕೆಟ್. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರಿನಿವಲ್ ಮಾಡ್ತಿದೀವಿ. FC ಇನ್ಶೂರೆನ್ಸ್ 20,000 ಆಗುತ್ತೆ ಸರ್ ಹೊರತು. ಗುಡ್ ಕಂಡೀಷನ್. FC ಇನ್ಶೂರೆನ್ಸ್ ಎಲ್ಲ ರಿನಿವಲ್ ಆಗಿದೆ ಸರ್. ಇದು 2,65,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2,55,000 ಕೊಡೋಣ ಸರ್. 2,55,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್. ಇನ್ನ 5,000 ಕಮ್ಮಿ ಮಾಡಿ 2,500 ಕೊಡೋಣ ಸರ್. 2,500 ಫೈನಲ್. ಸರ್ 2009 ಮಾಡಲು ಫೋರ್ಡ್ ಐಕಾನ್ ಡೀಸೆಲ್ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ರಿನಿವಲ್ ಆಗಿದೆ ಸರ್. ಓಕೆ, ಗಾಡಿ ಗುಡ್ ಕಂಡೀಷನ್ ಇದೆ ಸರ್. ಇದು 1,65,000 ಹೇಳ್ತಾ ಇದೀವಿ. ಸಣ್ಣ ಬಜೆಟ್ ಅಲ್ಲಿ ಹುಡುಕುವಂತವ್ರಿಗೆ ಒಳ್ಳೆ ಮೈಲೇಜ್ ಬೇಕಲ್ಲ ಸರ್. ರಾಯಲ್ ವೆಹಿಕಲ್. ಓಕೆ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಅದೇ ಸರ್ ಹೆಚ್ಚು ಕಮ್ಮಿ ಕೊಡೋಣ ಸರ್. 1,55,000 ಕೊಡೋಣ ಬೇಡ. 1,500 ಕೊಡೋಣ ಸರ್. 1,500 ಫೈನಲ್. ಹಾ ಸರ್. ಸರ್ ಇದು ಡೀಲರ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. 5,25,000 ಹೇಳ್ತಾ ಇದೀವಿ. 5,10,000 ಕೊಡೋಣ ಸರ್. ಬೇಡ ಸರ್ ನಿಮ್ ಕಡೆಯಿಂದ ಬಂದ್ರೆ 5 ಲಕ್ಷಕ್ಕೆ ಮಾಡಿ ಸರ್. 5 ಲಕ್ಷಕ್ಕೆ ಫೈನಲ್. ಹಾ ಸರ್. ಟೊಯೋಟಾ ಇನೋವಾ 5 ಲಕ್ಷಕ್ಕೆ ಫೈನಲ್. ಮ್ಯಾನುಫ್ಯಾಕ್ಚರ್ 11 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಡೀಲರ್ ಪ್ರೈಸ್ ಅಲ್ಲೇ ಗಾಡಿನ ಕೊಡ್ತಿದ್ದಾರೆ. ಜಸ್ಟ್ 5 ಲಕ್ಷಕ್ಕೆ ಫೈನಲ್. ಹಾ ಸರ್ ಮಾಡ್ಕೊಡೋಣ. 20,000 ಖರ್ಚಿದೆ ಸರ್. ಮಾಡ್ಕೊಂಡ್ರೆ ಒಳ್ಳೆ ಗಾಡಿ. 575 ಮಾರ್ಕೆಟ್ ಇದೆ ಸರ್ ಇವತ್ತು. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ಸ್ ಇದೆ ಕಂಪ್ಲೀಟ್ ಆಗಿ? ಒಂದು 20 ರಿಂದ 25 ಗಾಡಿ ಸಾಕಲ್ಲಿದೆ. 25 ಗಾಡಿ ಇದೆ. ಡೀಸೆಲ್ ವೆಹಿಕಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. 20 ರಿಂದ 22 ಬರುತ್ತೆ ಮೈಲೇಜ್. ಓಕೆ, ಗುಡ್ ಕಂಡೀಷನ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3,75,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 3,75,000. ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೊಡೋಣ ಸರ್. 360ಗೆ i20 ಆಸ್ತಾ ಆಪ್ಷನಲ್ ಅಂತ 910 ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಇದು ಸನ್ರೂಫ್ ವೆಹಿಕಲ್ ಪ್ಲಸ್ 8 ಏರ್ ಬ್ಯಾಗ್ ಬರುತ್ತೆ. ಆಪ್ಷನಲ್ ವೆಹಿಕಲ್ ಸರ್. ಓಕೆ, ಆಮೇಲೆ ನೀವು ಏನೇ ಬಜೆಟ್ ಸಣ್ಣ ಬಜೆಟ್ ಅಲ್ಲಿ ಹುಡುಕ್ಬೇಕು ಅಂದ್ರೆ ಸನ್ರೂಫ್ ಗಾಡಿ ಸಿಗಲ್ಲ ನಿಮ್ಗೆ. ಹೌದೌದು, ತುಂಬಾ ಚೆನ್ನಾಗಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಸೆಕೆಂಡ್ ಓವರ್. ಖಾಲಿ 80,000 ರನ್ ಆಗಿದೆ ಸರ್. ಬರೀ 80,000 ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಓಕೆ ಸರ್ 3,75,000 ಹೇಳ್ತಾ ಇದೀವಿ. ಓಕೆ, 365 ಕೊಡೋಣ ಸರ್. ಬೇಡ ಇನ್ನ 5,000 ಕಮ್ಮಿ ಸರ್. 3,60,000 ಕ್ಲೋಸ್ ಮಾಡ್ಕೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಜಿನಿಯನ್ ವೆಹಿಕಲ್. 3,60,000 ನಿಮ್ಗೆ ಟಾಪ್ ಎಂಡ್ ಗಾಡಿ. 2,75,000 ನಿಮ್ಗೆ 2016 ಮಾಡ್ಲು. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಇದರಲ್ಲಿ 2016 ಮಾಡ್ಲು ವೈಸ್ ಇರೋದಕ್ಕೆ 80% ಲೋನೇ ಆಗುತ್ತೆ ಸರ್. ನೀವು ಖಾಲಿ 20,000 30,000 ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಷ್ಟು ಡೌನ್ ಪೇಮೆಂಟ್ ಮಾಡಿದ್ರು 100% ಗಾಡಿ ಸಿಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಆಗುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಬರುತ್ತೆ ಸರ್. ಡೀಸೆಲ್ ವೇರಿಯಂಟ್. ಒಳ್ಳೆ 20 ರಿಂದ 25 ಮೈಲೇಜ್ ಬರುತ್ತೆ ಸರ್. ಇದು ಓಕೆ, 22 to 25 ಮೈಲೇಜ್ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ ಚೆನ್ನಾಗಿದೆ ಸರ್. ಇದು ಕೇವಲ 3,75,000 ಹೇಳ್ತಾ ಇದೀವಿ. 3,60,000 ಕೊಡೋಣ. ಅಲ್ಲೂ ಆಲ್ಫಾ ಟಾಪ್ ಎಂಡ್ ಸರ್. ಇದು ಓಕೆ, ಸಿಂಗಲ್ ಅನ್ನೋರು 1 lakh ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್ 6 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. ಫೈನಲ್ 580 ಕೊಡ್ತೀವಿ ಸರ್. ಓಕೆ, ಸಣ್ಣ ಪುಟ್ಟ ಒಂದು 10 ರಿಂದ 15,000 ಕೆಲಸ ಇದೆ ಸರ್. ಮಾಡ್ಕೋಬೇಕು. ಇದ್ರಲ್ಲೇನು ನಾವೇನು ರೆಡಿ ಮಾಡಿಸಿಲ್ಲ. ಬಟ್ ಗಾಡಿ ಮಾತ್ರ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. 4,25,000 ಬೇಕು ಅಂತ ಹೇಳ್ತಾ ಇದೀವಿ. 4 ಲಕ್ಷಕ್ಕೆ ಕೊಡ್ತೀವಿ ಸರ್. 4 ಲಕ್ಷ ನಿಮ್ಗೆ ಕೊಡ್ತೀವಿ. ಹೌದು ಸರ್. ಇಡೀ ಮಾರ್ಕೆಟ್ ಅಲ್ಲಿ 2010 ಮಾಡಲ್ ಸಿಗಲ್ಲ ಆ ಪ್ರೈಸ್ ಅಲ್ಲಿ. 2015 ಮಾಡಲ್ ಇದು ಸರ್. ಫ್ಯಾಮಿಲಿ ಯೂಸ್ ಆಗ್ಲಿ ರೆಫ್ಯೂಸ್ ಆಗ್ಲಿ ಗಾಡಿನೇ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಅಲ್ಟಿಮೇಟ್ ಇದೆ ಗಾಡಿ. 1,03,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. 4 ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. 8,25,000 ಬೇಕು ಅಂತೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8 ಲಕ್ಷಕ್ಕೆ ಕೊಡೋಣ ಸರ್ ಗಾಡಿ. ಓಕೆ, 2,50,000 ಹೇಳ್ತಾ ಇದೀವಿ. 2,25,000 ಕೊಡೋಣ ಸರ್. ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್ ಸರ್. ಇಲ್ಲ ಪೆಟ್ರೋಲ್ ವೆಹಿಕಲ್. ರಿಜಿಸ್ಟ್ರೇಷನ್ ಎಸ್ ಕ್ರಾಸ್ ಆಲ್ಫಾ ಅಂತ ಹೇಳ್ಬಿಟ್ಟು ಟಾಪ್ ಅಂಡ್ ವರ್ಷನ್ ಸರ್. ಓಕೆ, ಬಟನ್ ಸ್ಟಾರ್ಟ್. ಇದು ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಬರುತ್ತೆ. ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾ, ಆಮೇಲೆ ನ್ಯಾವಿಗೇಷನ್ ಸತ ಇರುತ್ತೆ. ಎಸ್ ಕ್ರಾಸ್ ಟಾಪ್ ಅಂಡ್ ವರ್ಷನ್. ಹೌದು ಸರ್. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಇದು 2017-18 ರಿಜಿಸ್ಟ್ರೇಷನ್ ಸರ್. 7,25,000 ಹೇಳ್ತಾ ಇದೀವಿ. ಓಕೆ, ಒಂದು 7 ಲಕ್ಷ ಬಂದ್ರೆ ಕೊಡೋಣ ಸರ್. ಬೇಡ ಸರ್ 690 ಮಾಡಿ ಸರ್. ಕೊಡೋಣ 6,90,000. 690. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ ಹತ್ರ ಇದ್ವಿ. ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ಇವ್ರ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿರೋದು. ಬಟ್ ಸರ್ ತುಂಬಾ ದಿವಸದಿಂದ ನನಗೆ ಗೊತ್ತು ಪರ್ಸನಲ್ ಆಗಿ. ಅಂಡ್ ಇವರು ಕೂಡ ಹತ್ತತ್ರ 20-25 ಗಾಡಿ ಎಲ್ಲ ಇವ್ರ ಹತ್ರ ಗಾಡಿಗಳೆಲ್ಲ ಇದೆ. ಸಾಕಷ್ಟು ಜನ ಎಲ್ಲ ಕಮೆಂಟ್ ಮಾಡ್ತಿದ್ರು ಲೋ ಬಡ್ಜೆಟ್ ಅಲ್ಲಿ ನಮ್ಗೆ ಗಾಡಿಗಳೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಕನ್ಫರ್ಮ್ ಆಗಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಬೇರೆ ಕಡೆ ಪ್ರೈಸ್ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಇದು ಬಂದ್ಬಿಟ್ಟು ಈಸಿ ಲೊಕೇಶನ್. ನಾಗರಬಾವಿ MK ಅಹಮದ್ ಹಿಂದ್ಗಡೆ ಬರುತ್ತೆ ಈ ಏರಿಯಾ. ಬಂದ್ಬಿಟ್ಟು ಹೋಟೆಲ್ ರೋಡ್ ಹತ್ರ ಅಣ್ಣ, ನಮ್ಮೂರ್ ತಿಂಡಿ ಹೋಟೆಲ್. ನಮ್ಮೂರ್ ತಿಂಡಿ ಹೋಟ್ಲಿಂದ ಸ್ವಲ್ಪ ಮುಂದೆ ಬಂದ್ಬಿಟ್ರೆ MK ಅಹಮದ್ ಸೂಪರ್ ಮಾರ್ಕೆಟ್ ಇದೆ. ಅದ್ರ ಹಿಂದ್ಗಡೆ ಬರುತ್ತೆ. ಅಂಡ್ ಇವ್ರ ಹತ್ರ ಬಂದ್ಬಿಟ್ಟು ನೋಡ್ತಾ ಇರ್ಬೋದು I20 ಗ್ರ್ಯಾಂಡ್ ಇದೆ.
ಇಲ್ಲಿ ಹುಡುಕೋರ್ಗೆ ಸ್ವಿಫ್ಟ್ ಇದೆ, i20 ಇದೆ, ಬೊಲೆರೋ ಇದೆ, ನಿಮ್ಗೆ ಅದೇ ತರ ನೆಕ್ಸ್ಟ್ ಇದು ಇದೆ, ನಿಮ್ಗೆ ಬೊಲೆನೋ ಇದೆ, ಅಂಡ್ ಇನೋವಾ ಕೂಡ ಇದೆ, ಎಸ್ ಕ್ರಾಸ್ ಕೂಡ ಇದೆ. ನಿಮ್ಗೆ ಡೀಸೆಲ್ ಸೆಲೆರಿಯಾ ಗಾಡಿ ಇದೆ, ಯಾರಿಗಾರ ಬೇಕಂದ್ರೆ ನೋಡಿ ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ಸೆಲೆರಿಯಾ ಗಾಡಿ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಹೇಳಿದ್ದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಥ್ಯಾಂಕ್ ಯು, ವೆಲ್ಕಮ್ ಟು ಸರ್ ರಾಮು ಸರ್. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ಸ್ ಇದೆ ಕಂಪ್ಲೀಟ್ ಆಗಿ? ಒಂದು 20 ರಿಂದ 25 ಗಾಡಿ ಸ್ಟಾಕಲ್ಲಿದೆ. 25 ಗಾಡಿ ಇದೆ ಸ್ಟಾಕ್. ಕ್ವಾಲಿಟಿ ವೆಹಿಕಲ್ ಸರ್, ಗುಡ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 100% ಕ್ವಾಲಿಟಿ ವೆಹಿಕಲ್ ಕೊಡ್ತೀವಿ. ಎಲ್ಲ ಕ್ವಾಲಿಟಿ. Hyundai i10 ಗ್ರಾಂಡ್ ಇದು 2013 ಮಾಡಲು, 13 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್. ಓಕೆ. ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೆಹಿಕಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ, 20 ರಿಂದ 22 ಬರುತ್ತೆ ಮೈಲೇಜ್. ಓಕೆ. ಗುಡ್ ಕಂಡೀಷನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3,75,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ಎಕ್ಸ್ಪೆಕ್ಟ್. 3,75,000. ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೊಡೋಣ ಸರ್ 360 ಗೆ. ಆಯ್ತು ಮಾಡೋಣ. ಸೊ ಇದು ಡೀಸೆಲ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, Hyundai ಗ್ರ್ಯಾಂಡ್ i10 ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮ್ಗೆ i10 ಗ್ರ್ಯಾಂಡ್ ಡೀಸೆಲ್ ಮ್ಯಾಗ್ನಾ. ಡೀಸೆಲ್ ಗಾಡಿ ಹುಡುಕೋರ್ಗೆ ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ, ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. 20 ರಿಂದ 22 ಬರುತ್ತೆ. 20 ರಿಂದ 22 ಬರುತ್ತೆ. ಸೊ ಇದ್ರಲ್ಲಿ ಪವರ್ ಸ್ಟೇರಿಂಗ್, AC ಅಂಡ್ ಪವರ್ ವಿಂಡೋ, ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರ್ತೈತೆ. ಸರ್ 3,60,000 ಫೈನಲ್ ಮಾಡೋಣ ಸರ್. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಲೋನ್ ಕೂಡ ಮಾಡಿಸ್ಕೊಡ್ತೀರಲ್ಲ? ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡಿಸ್ಕೋಣ ಸರ್. ಓಕೆ. 80% ಲೋನ್ ಆಗುತ್ತೆ, ಮಾಡಿಸ್ಕೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ರೆ. ಸೊ ಆಲ್ಮೋಸ್ಟ್ 3,60,000 ಗೆ ನಿಮ್ಗೆ ಈ ತರ ಕಾರ್ ಸಿಗೋದೇ ಇಲ್ಲ. ಅದು ಕೂಡ ಡೀಸೆಲ್ ಕಾರು, ರೀಸೇಲ್ ವ್ಯಾಲ್ಯೂ ಇರುವಂತ ಕಾರು, 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ಕಾರು. ಓನ್ಲಿ 3,60,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ಗಾಡಿನ. ಇಲ್ಲಿ ಒಂದು Hyundai i20 ಫುಲ್ ಟಾಪ್ ಎಂಡ್ ನೋಡ್ತಾ ಇರ್ಬೋದು. ನಿಮ್ಗೆ ಟಾಪ್ ಅಲ್ಲಿ ಸನ್ರೂಫ್ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಗಾಡಿ. ಅದು ಕೂಡ ವೈಟ್ ಕಲರ್ ಡೀಸೆಲ್ ಕಾರು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. Hyundai i20 ಅಷ್ಟು ಆಪ್ಷನಲ್ ಅಂತ 910 ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಇದು ಸನ್ರೂಫ್ ವೆಹಿಕಲ್ ಪ್ಲಸ್ 8 ಏರ್ ಬ್ಯಾಗ್ ಬರುತ್ತೆ, ಆಪ್ಷನಲ್ ವೆಹಿಕಲ್ ಸರ್. ಓಕೆ. ಆಮೇಲೆ ನೀವು ಏನೇ ಬಜೆಟ್ ಸಣ್ಣ ಬಜೆಟ್ ಅಲ್ಲಿ ಹುಡುಕ್ಬೇಕು ಅಂದ್ರೆ ಸನ್ರೂಫ್ ಗಾಡಿ ಸಿಗಲ್ಲ ನಿಮ್ಗೆ. ಹೌದೌದು, ತುಂಬಾ ಚೆನ್ನಾಗಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓವರ್ ಖಾಲಿ 80,000 ರನ್ ಆಗಿದೆ ಸರ್. ಬರೀ 80,000 ವೆಹಿಕಲ್, ಆಕ್ಸಿಡೆಂಟ್ ವೆಹಿಕಲ್. ಓಕೆ ಓಕೆ ಸರ್ 3,75,000 ಹೇಳ್ತಾ ಇದೀವಿ. ಓಕೆ. 3,65,000 ಕೊಡೋಣ ಸರ್. ಬೇಡ ಇನ್ನ 5,000 ಕಮ್ಮಿ ಸರ್. 3,60,000 ಕ್ಲೋಸ್ ಮಾಡ್ಕೋಣ. ಗಾಡಿ ತುಂಬಾ ಚೆನ್ನಾಗಿದೆ, ಜಿನಿಯನ್ ವೆಹಿಕಲ್. 3,60,000 ಗೆ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು. ಅಲ್ಲ ಇದು ನಿಮ್ಗೆ ಸನ್ರೂಫ್ ಬರುತ್ತೆ ಗಾಡಿಯಲ್ಲಿ. ಸಿಂಗಲ್ ₹1 ಏನು ಖರ್ಚಿಲ್ಲ ಸರ್. ತಗೊಂಡ್ ಓಡಿಸ್ಕೋಬಹುದು ಆರಾಮಾಗಿ. ಒಳಗಡೆ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಆಮೇಲೆ ಸೆಂಟ್ರ್ ಪೋಲ್ ಅಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಇಲ್ಲೇ 2 ಏರ್ ಬ್ಯಾಗ್ ಬರುತ್ತೆ, ಆ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಪೋಲ್ ಅಲ್ಲೂ 2 ಏರ್ ಬ್ಯಾಗ್ ಬರುತ್ತೆ. ಟೋಟಲ್ 8 ಏರ್ ಬ್ಯಾಗ್ ಬರುತ್ತೆ. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ನಿಮ್ಗೆ ವಿತ್ ಸನ್ರೂಫ್, ಡೀಸೆಲ್, ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಪ್ರೀಮಿಯಂ ಆಗಿದೆ. ಓಪನ್ ಮಾಡಿ ಅಂಡ್ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಸನ್ರೂಫ್ ಎಲ್ಲ ಓಪನ್ ಆಗಿದೆ. ಸೊ ಹಿಂಗಂದ್ರೆ ಕ್ಲೋಸ್. ಸೊ ಗಾಡಿ ತುಂಬಾ ನೀಟ್ ಆಗಿದೆ. ಯಾರ ಒಂದ್ ಬಡ್ಜೆಟ್ ಅಲ್ಲಿ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ ಏನಾರ ಬೇಕಂದ್ರೆ ಇದಕ್ಕಿಂತ ಆಪ್ಷನ್ ಸಿಗಲ್ಲ. ಲೆದರ್ ಸೀಟಿಂಗ್ ಇದೆ. ಓಕೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಓನ್ಲಿ 3,60,000, 365. ಸೊ ನೋಡ್ತಾ ಇರ್ಬೋದು 60,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 3,60,000 ಗೆ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ ವಿತ್ ಸನ್ರೂಫ್. ಅಂಡ್ ಬಜೆಟ್ ಅಲ್ಲಿ ಸನ್ರೂಫ್ ಗಾಡಿ ಹುಡುಗರೆ ಸಿಗಲ್ಲ ಸರ್, ಸಿಗದೇ ಇಲ್ಲ. ಅಷ್ಟು ಆಪ್ಷನ್ ಅಲ್ಲಿ ಇದು. ಸೊ ನೋಡ್ತಾ ಇರ್ಬೋದು ಫುಲ್ ಟಾಪ್ ಎಂಡ್ ಗಾಡಿ, ಅಷ್ಟು ಆಪ್ಷನಲ್ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಕಾರು, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಪ್ರೀಮಿಯಂ ಆಗಿರುವಂತ ವೆಹಿಕಲ್. ಸೊ ಲೋ ಬಡ್ಜೆಟ್ ಅಲ್ಲಿ ಏನಾರ ಸ್ವಿಫ್ಟ್ ಹಿಡ್ಕೊಂಡಿದ್ರೆ ಈ ಕಾರ್ಗಿಂತ ನಿಮ್ಗೆ ಕಡಿಮೆ ಕಾರು ಸಿಗೋದೇ ಇಲ್ಲ ಆಲ್ಮೋಸ್ಟ್. ಸೊ ನಾನು ಪರ್ಟಿಕ್ಯುಲರ್ ಆಗಿ ಕೇಳಿದ್ನಿ ಸರ್ ನಮ್ ಸಬ್ಸ್ಕ್ರೈಬರ್ಸ್ ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಮಾಡ್ಕೊಡಿ ಅಂತ. ಯಾಕಂದ್ರೆ 2007 ಮಾಡಲು LDI ಇಂದ VDI ಕನ್ವರ್ಟ್ ಮಾಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಅಲಾಯ್ಸ್ ಎಕ್ಸ್ಟ್ರಾ ಹಾಕ್ಸವ್ರೆ, ಆಫ್ಟರ್ ಮಾರ್ಕೆಟ್. ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರಿನಿವಲ್ ಮಾಡ್ತಿದೀವಿ. FC ಇನ್ಶೂರೆನ್ಸ್ 20,000 ಆಗುತ್ತೆ ಸರ್ ಹೊರತು. ಗುಡ್ ಕಂಡೀಷನ್. FC ಇನ್ಶೂರೆನ್ಸ್ ಎಲ್ಲ ರಿನಿವಲ್ ಆಗಿದೆ ಸರ್. ಇದು 2,65,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 2,55,000 ಕೊಡೋಣ ಸರ್. 2,55,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಇನ್ನ 5,000 ಕಮ್ಮಿ ಮಾಡಿ 2,500 ಕೊಡೋಣ ಸರ್. 2,500 ಫೈನಲ್ ನೋಡ್ತಾ ಇರ್ಬೋದು. 2,500 ನಿಮ್ಗೆ ಸ್ವಿಫ್ಟ್ LDI ಇಂದ VDI ಕನ್ವರ್ಟ್ ಆಗಿರುವಂತ ವೆಹಿಕಲ್. ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿಯಲ್ಲಿ. ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಗಾಡಿನ. i10 ಹುಡುಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ, ವೈಟ್ ಕಲರ್ 1 2 3 5 ವೆಹಿಕಲ್ ನಂಬರ್ ಮಾತ್ರ ಸೂಪರ್ ಆಗಿದೆ ಸರ್. ಹೇಳಿ ಸರ್.
ಸರ್ ಹುಂಡೈ i10 ಗ್ರ್ಯಾಂಡ್ ಇದು ಹುಂಡೈ i10 ಸರ್ ಇದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿದೆ ಆಟೋಮೆಟಿಕ್ ವೆಹಿಕಲ್ ಸರ್ ಇದು ಓಕೆ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಇದು 3,25,000 ಹೇಳ್ತಾ ಇದೀವಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡೋಣ ಸರ್ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋಣ ಸರ್ ಆಯ್ತು So, ನೋಡ್ತಾ ಇರ್ಬೋದು. 3,10,000 ಕೊಡ್ತೀವಿ Almost- ಎಕ್ಸಲೆಂಟ್ ವೆಹಿಕಲ್ ಇವಾಗ 3 ಗಾಡಿ 4 ಗಾಡಿ ಮಾಡಿದ್ವಿ ನಿಮ್ಗೆಲ್ಲ 3,60,000 ಒಳಗಡೆ ಗಾಡಿ ತೋರಿಸ್ತಾ ಇದ್ವಿ ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾರೆ ಕಡಿಮೆ ಗಾಡಿ ಪ್ರೈಸ್ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ತೊಂದ್ರೆನೇ ಇಲ್ಲ ಆರಾಮಾಗಿರುತ್ತೆ ನಿಮ್ಗೆ ಸೊ ಜಿನಿಯನ್ ಕಿಲೋಮೀಟರ್ 75,000 ಕಿಲೋಮೀಟರ್ ರನ್ ಆಗಿದೆ ಸೊ ನಿಮ್ಗೆ ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್ ಆಟೋಮೆಟಿಕ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಡಿಫಾಗರ್ ನಿಮ್ಗೆ ಸ್ಪಾಯ್ಲರ್ ಕೂಡ ಎಲ್ಲ ಇದೆ ಸರ್ 3,60,000 ಹೇಳಿದ್ದು ಗಾಡಿ ಇಲ್ಲ ಸರ್ 3,25,000 ಸರ್ 360 ಇಲ್ಲ 325 325 3,10,000 ಕೊಡೋಣ ಸರ್ 310 ಗೆ ಫೈನಲ್ ಸೊ ನೋಡ್ತಾ ಇರ್ಬೋದು 3,10,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಹುಂಡೈ i10 ಸ್ಪೋರ್ಟ್ಸ್ ವೇರಿಯಂಟ್ ನ ಆಟೋಮೆಟಿಕ್ ವೆಹಿಕಲ್ ನ ಸೊ ಇಲ್ಲೊಂದು ಕ್ವಿಡ್ ಹುಡ್ಕೋರ್ಗೆ 1 ಲೀಟರ್ ಇಂಜನ್ ರೆಡಿ ಆಗಿದೆ ಗಾಡಿ ಸೂಪರ್ ಆಗಿದೆ ಗಾಡಿ ಮಾತ್ರ ಅಂಡ್ ಬಡ್ಜೆಟ್ ಅಲ್ಲಿ ಏನಾರ ಗಾಡಿ ಹುಡ್ಕಂಗಿದ್ರೆ ದಿ ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು RX T ವೇರಿಯಂಟ್ ಹೇಳಿ ಸರ್ ಸರ್ 2016 ಮಾಡಲು 1 ಲೀಟರ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಗುಡ್ ಕಂಡೀಷನ್ ಇದೆ ಆಕ್ಸಿಡೆಂಟ್ ಇದೆ ಸರ್ 2,95,000 ಹೇಳ್ತಾ ಇದೀವಿ ಓಕೆ ಖಾಲಿ 43,000 ಓಡಿದೆ ಸಿಂಗಲ್ ಓನರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 10,000 15,000 ಹೆಚ್ಚು ಸರ್ 2,75,000 ಗೆ ಕೊಡೋಣ ಸರ್ 2,75,000 ಗೆ ನಿಮ್ಗೆ 2016 ಮಾಡ್ಲು ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಇದರಲ್ಲಿ 2016 ಮಾಡ್ಲು ವೈಸ್ ಇರೋದಕ್ಕೆ 80% ಲೋನೇ ಆಗುತ್ತೆ ಸರ್ ನೀವು ಖಾಲಿ 20,000 30,000 ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಷ್ಟು ಡೌನ್ ಪೇಮೆಂಟ್ ಮಾಡಿದ್ರು 100% ಗಾಡಿ ಸಿಗುತ್ತೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಆಗುತ್ತೆ ಸೊ ಪಕ್ಕ ಒಂದ್ 50,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಯಾರಿಗೆ ಅಲ್ಲಿ ಪಕ್ಕ ಸಿಗುತ್ತೆ 100% ಸರ್ ಅಷ್ಟು ಬೇಕಾಗಿಲ್ಲ 100% ಮಾಡ್ಲು ವೈಸ್ ಜಾಸ್ತಿ ಇದೆ ಲೋನ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ನಿಮ್ಗೆ 100% ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 85% ಲೋನ್ ಆಗುವಂತ ವೆಹಿಕಲ್ ಪವರ್ ಸ್ಟೇರಿಂಗು ನಿಮ್ಗೆ ಪವರ್ ವಿಂಡೋ ಅಂಡ್ ಟಚ್ ಸ್ಕ್ರೀನು ಬರೀ 40,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ವೆಹಿಕಲ್ ಗಾಡಿ ನೋಡ್ತಾ ಇರಬಹುದು RX T ವೇರಿಯಂಟ್ 1 ಲೀಟರ್ ಇಂಜಿನ್ ಬಂದ್ಬಿಟ್ಟು ಸೊ ಇವನ್ ನಂಬರ್ ಕೂಡ ಚೆನ್ನಾಗಿದೆ 1372 ಬಡ್ಜೆಟ್ ಅಲ್ಲಿ ಏನಾರು ಹುಡ್ಕಂಗಿದ್ರೆ ಇದಕ್ಕಿಂತ ಆಪ್ಷನ್ ಸಿಗದೆ ಇಲ್ಲ ಓನ್ಲಿ 2,70,000 ಸರ್ 75,000 2,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ ಅಂಡ್ ಅದೇ ತರ ಸೆಲೆರಿಯೋ ZDI ABS ವೆಹಿಕಲ್ ಇದೆ ನೋಡ್ತಾ ಇರ್ಬೋದು ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಎಲ್ಲ ಬರುತ್ತೆ ಸರ್ ಡೀಸೆಲ್ ವೇರಿಯಂಟ್ ಒಳ್ಳೆ 20 ರಿಂದ 25 ಮೈಲೇಜ್ ಬರುತ್ತೆ ಸರ್ ಇದು ಓಕೆ 22 to 25 ಮೈಲೇಜ್ ಬರುತ್ತೆ ಗುಡ್ ಕಂಡೀಷನ್ ಗಾಡಿ ಚೆನ್ನಾಗಿದೆ ಸರ್ ಇದು ಕೇವಲ 3,75,000 ಹೇಳ್ತಾ ಇದೀವಿ 3,60,000 ಕೊಡೋಣ ಸರ್ 3,60,000 355 ಕೊಡೋಣ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಈ ಗಾಡಿ ಕೂಡ ಆರಾಮಾಗಿ ಲೋನ್ ಆಗುತ್ತೆ ಸರ್ ಲೋನ್ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಮತ್ತೆ ಫ್ರಂಟ್ ಡ್ರೈವರ್ ಏರ್ ಬ್ಯಾಗ್ ಪ್ಯಾಸೆಂಜರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಅಂಡ್ 2D ಆಡಿಯೋ ಸಿಸ್ಟಮ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಡಿಫಾಗರ್ ಖಾಲಿ 98,000 ರನ್ ಆಗಿದೆ ಸರ್ ಗಾಡಿ ಗುಡ್ ಕಂಡೀಷನ್ ಡೀಸೆಲ್ ವೆಹಿಕಲ್ ಓಕೆ ಸೊ ಡಿಫಾಗರ್ ಎಲ್ಲ ಬರುತ್ತೆ ಗಾಡಿ ಡೀಸೆಲ್ ವೆಹಿಕಲ್ ಸರ್ 3,70,000 ಹಾ ಕೊಡೋಣ ಸರ್ ಆಯ್ತು 370 ನಾಲ್ಕು ಟೈರ್ ಚೆನ್ನಾಗಿದೆ ಗುಡ್ ಕಂಡೀಷನ್ ಓಕೆ ಸರ್ ಫೋರ್ಡ್ ಐಕಾನ್ ಆಗೇ ಇರುತ್ತೆ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಅದು ಕೂಡ ಡೀಸೆಲ್ ಕಾರು ಈ ಕಾರ್ ಬಗ್ಗೆ ಎಲ್ಲಾರ್ಗು ಗೊತ್ತೇ ಇರುತ್ತೆ ನಾವ್ ಹೇಳೋದೇ ಬೇಕಾಗಿಲ್ಲ ಗನ್ ಅಂತ ಕಾರು ಹೇಳಿ ಸರ್ ಸರ್ 2009 ಮಾಡಲು ಫೋರ್ಡ್ ಐಕಾನ್ ಡೀಸೆಲ್ ವೆಹಿಕಲ್ ಓಕೆ ಆಕ್ಸಿಡೆಂಟ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ರಿನಿವಲ್ ಆಗಿದೆ ಸರ್ ಓಕೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಇದು 1,65,000 ಹೇಳ್ತಾ ಇದೀವಿ ಸಣ್ಣ ಬಜೆಟ್ ಅಲ್ಲಿ ಹುಡುಕುವಂತವ್ರಿಗೆ ಒಳ್ಳೆ ಮೈಲೇಜ್ ವೆಹಿಕಲ್ ಸರ್ ರಾಯಲ್ ವೆಹಿಕಲ್ ಓಕೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಅದೇ ಸರ್ ಕಮ್ಮಿ ಕೊಡೋಣ ಸರ್ 1,55,000 ಕೊಡೋಣ ಬೇಡ 1,500 ಕೊಡೋಣ ಸರ್ 1,500 ಫೈನಲ್ ಹಾ ಸರ್ ಒಳ್ಳೆ ಗುಡ್ ಲೆದರ್ ಇಂಟೀರಿಯಲ್ ಇದೆ ಓಕೆ ಟೈರ್ ಎಲ್ಲ ಚೆನ್ನಾಗಿದೆ ಡೀಸೆಲ್ ವೆಹಿಕಲ್ ಇದು ಹೌದು ಸರ್ ಡೀಸೆಲ್ Sir, ಎಷ್ಟು run ಆಗಿದೆ ಗಾಡಿ ಇದು? ಸರ್ ಎಷ್ಟು ರನ್ ಆಗಿದೆ ಸರ್ ಇದು 90,000 ರನ್ ಆಗಿದೆ ಓಕೆ ಸರ್ ಏನ್ ಮೈಲೇಜ್ ಬರ್ಬೋದು ಸರ್ ಈ ಗಾಡಿ ಎಲ್ಲ 20 ರಿಂದ 22 ಬರುತ್ತೆ ಸರ್ ಮೈಲೇಜ್ ಇದು 20 ರಿಂದ 27 ಆರಾಮಾಗಿ ಬರುತ್ತೆ ಸರ್ ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಪವರ್ ಸ್ಟೇರಿಂಗ್ AC ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಪವರ್ ವಿಂಡೋನು ಇದೆ ಸೊ ನೋಡ್ತಾ ಇರ್ಬೋದು ಇದರಲ್ಲಿ ಬೂಟ್ ಸ್ಪೇಸ್ ಕೂಡ ಬರುತ್ತೆ ನಿಮ್ಗೆ ಡೀಸೆಲ್ ವೆಹಿಕಲ್ ಒಳ್ಳೆ ಗಾಡಿ ಪವರ್ ವಿಂಡೋ ಕೂಡ ಇದೆ ನಿಮ್ಗೆ ಗಾಡಿಯಲ್ಲಿ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಬರೀ 1,55,000 1,500 ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಇನ್ನೂ ಒಂದು i10 ಇದೆ ಹೇಳಿ ಸರ್ ಡೀಟೇಲ್ಸ್ i10 ಸರ್ ಇದು ಹುಂಡಾ i10 2011 ಮಾಡಲ್ ಸರ್ ಓಕೆ ಸೆಕೆಂಡ್ ಓನರ್ ಗಾಡಿ ಗುಡ್ ಕಂಡೀಷನ್ ಚೆನ್ನಾಗಿದೆ ಮ್ಯಾಗ್ನಾ ವರ್ಷನ್ ಓಕೆ ಸರ್ ಇದು 2,95,000 ಹೇಳ್ತಾ ಇದೀವಿ
ಒಂದ್ 5,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 285 ಕೊಣ, 2,85,000 ಕೊಣ ಸರ್. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಮ್ಯಾಗ್ನಾ ವೇರಿಯಂಟ್. ಸೊ 1.2 ಕಪ್ಪ ಇಂಜನ್ ಪೆಟ್ರೋಲ್ ಗಾಡಿ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೋ ಇಲ್ಲ. 1.2 ಇದು ಬಂದ್ಬಿಟ್ಟು ಮ್ಯಾಗ್ನಾ ಗಾಡಿ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಐಟನ್ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ, ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಜಸ್ಟ್ ಸ್ಥಳ ಆಗ್ತಿರೋ ನಮಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಅದೇ ತರ ಇನ್ನೂ ಒಂದು ಮಾರುತಿ ಸುಜುಕಿ ಬೆಲೆನೋ ಇದೆ, ಫುಲ್ ಟಾಪ್ ಅಂಡ್ ಗಾಡಿ ಅನ್ಸುತ್ತೆ ಇದು. ಹೇಳಿ ಸರ್. ಸರ್ ಇದು 2016 ಮಾಡಲು ಬಲೆನೋ ಆಲ್ಫಾ ಟಾಪ್ ಅಂಡ್ ಸರ್ ಇದು. ಓಕೆ. ಸಿಂಗಲ್ ಓನರ್ 1 lakh ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್. ಆಕ್ಸಿಡೆಂಟ್ ವೆಹಿಕಲ್. ಓಕೆ. ಸರ್ 6 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. ಫೈನಲ್ 580 ಕೊಡ್ತೀವಿ ಸರ್. 5,80,000. ಹೌದು ಸರ್. 6 ಲಕ್ಷ ಕೊಟ್ಟಿಂಗ್ 5,80,000. 5,80,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 575 ಗೆ ಕೊಣ. 575 ಗೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ವರ್ಷನ್ ಇದು. ಫುಲ್ ಟಾಪ್ ಅಂಡ್ ಗಾಡಿ. ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ನಿಮ್ಗೆ. ಫುಲ್ ಟಾಪ್ ಅಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್, ನಿಮ್ಗೆ ರೈರು, ಡಿಫಾಗರ್, ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಇದೆ ನಿಮ್ಗೆ. ಸ್ಪಾಯ್ಲರ್ ಕೂಡ ಇದೆ ಗಾಡಿಯಲ್ಲಿ. ಸೊ ಓಪನ್ ಆಗಿ ನೋಡಿ ಸರ್, ಇದು ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಸರ್ 1,02,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಸರ್ವಿಸ್ ಆಗಿರೋದು. 7791 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಸೊ ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಡ್ಯೂಯಲ್ ಏರ್ ಬ್ಯಾಗ್, ABS ಅಲೈಸ್ ಬರುತ್ತೆ. ಆಮೇಲೆ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ವಿತ್ ನ್ಯಾವಿಗೇಷನ್ ಇದೆ ಸರ್ ಇದರಲ್ಲಿ. ವಿತ್ ನ್ಯಾವಿಗೇಷನ್ ಕೂಡ ಇದೆ. ಓಕೆ ಓಕೆ. ಸೊ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಬೊಲೆನೋ ಸಿಗೋದೇ ಇಲ್ಲ. ಒಂದು ಒಳ್ಳೆ ಡೀಲ್ ಗೆ ಮಾಡ್ಕೊಡ್ತಿದ್ದಾರೆ ಸರ್. ಏನ್ ಹೇಳಿದ್ರು? 5,75,000 ಕೊಣ ಸರ್. 5,75,000 ಗೆ ಫೈನಲ್. ಅಂಡ್ ಅದೇ ತರ ನಿಮ್ಗೆ GT ಪೋಲೋ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ವೋಕ್ಸ್ವ್ಯಾಗನ್ ಪೋಲೋ TDI ಹೈಲೈನ್ ಗಾಡಿ. ಮೂರು ಓನರ್ ಆಗಿದೆ ಸರ್. ಅದೊಂದು ಬಿಟ್ರೆ ಇದ್ರಲ್ಲಿ ಏನು ಮೈನಸ್ ಕಂಡಿಡಿಯಕ್ ಆಗಲ್ಲ. ಓಕೆ. ಸಣ್ಣ ಪುಟ್ಟ ಒಂದ್ 10,000 ರಿಂದ 15,000 ಕೆಲಸ ಇದೆ ಸರ್, ಮಾಡ್ಕೋಬೇಕು. ಇದ್ರಲ್ಲಿ ಏನು ನಾವೇನು ರೆಡಿ ಮಾಡಿಸಿಲ್ಲ. ಬಟ್ ಗಾಡಿ ಮಾತ್ರ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. 4,25,000 ಬೇಕು ಅಂತ ಹೇಳ್ತಾ ಇದೀವಿ. 4 ಲಕ್ಷಕ್ಕೆ ಕೊಡ್ತೀವಿ ಸರ್. 4 ಲಕ್ಷ ನಿಮ್ಗೆ ಕೊಡ್ತೀವಿ. ಹೌದು ಸರ್. ಇಡೀ ಮಾರ್ಕೆಟ್ ಅಲ್ಲಿ 2010 ಮಾಡಲ್ ಸಿಗಲ್ಲ ಆ ಪ್ರೈಸ್ ಅಲ್ಲಿ. 2015 ಮಾಡಲ್ ಇದು. 15 ಮಾಡಲು ನಿಮ್ಗೆ 4 ಲಕ್ಷ. ಹೌದು ಸರ್. ಓನರ್ 3 ಆಗಿದೆ ಅನ್ನೋ ಕಾರಣಕ್ಕೆ ನಾವು ಕಮ್ಮಿ ಕೊಡ್ತಾ ಇದೀವಿ. 4 ಲಕ್ಷಕ್ಕೆ ಕೊಣ ಸರ್. 4 ಲಕ್ಷಕ್ಕೆ ಫೈನಲ್ 100%. ಸೊ ಇದು ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ. 20 ರಿಂದ 22 ಮೈಲೇಜ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS ಅಲೈಸ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಗಾಡಿ ಎಲ್ಲ ಮಾಡಿಫೈ ಎಲ್ಲ ಮಾಡಿಸಿದ್ದಾರೆ. ಅಂಡ್ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ. ರೇರ್ ಸ್ಪಾಯ್ಲರ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಪೋಲೋ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇದಕ್ಕಂತಾನೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಎಲ್ಲ ಇದೆ ಗಾಡಿಗೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಪೋಲೋ ಬಂದ್ಬಿಟ್ಟು, ವೋಕ್ಸ್ವ್ಯಾಗನ್ ಬಂದ್ಬಿಟ್ಟು ನಿಮ್ಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಡಿಮೆ ಮಾಡಲ್ಲ. ನಿಮ್ಗೆ ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಸೂಪರ್ ಆಗಿರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಮಹೇಂದ್ರ ಬೊಲೆರೋ ಆಫ್ ರೋಡ್ ಗೆ ಕಿಂಗು, ರೂರಲ್ ಗೆ ಕಿಂಗು. ಒಂದು ಒಳ್ಳೆ ಗಾಡಿ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ತೋಟ ಗೀಟ ಏನಾರ ಇದ್ರೆ ಸೂಪರ್ ಆಗಿರುತ್ತೆ ವೆಹಿಕಲ್ ಮಾತ್ರ. ಈ ಗಾಡಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನಿಮ್ಗೆ ಫುಲ್ ಒಂಥರ ಟ್ರಕ್ ಇದ್ದಂಗೆ ಇರುತ್ತೆ ವೆಹಿಕಲ್. ಹೇಳಿ ಸರ್ ಡೀಟೇಲ್ಸ್. ಸರ್ ಫ್ಯಾಮಿಲಿ ಯೂಸ್ ಆಗ್ಲಿ, ರೆಫ್ಯೂಸ್ ಆಗ್ಲಿ ಗಾಡಿನೇ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ಅಲ್ಟಿಮೇಟ್ ಇದೆ ಗಾಡಿ. 1,03,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. 4 ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. 8,25,000 ಬೇಕು ಅಂತೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8 ಲಕ್ಷಕ್ಕೆ ಕೊಡೋಣ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಆಮೇಲೆ ಇದರಲ್ಲಿ ಪವರ್ ಪ್ಲಸ್ ಇಂಜಿನ್ ಬರುತ್ತೆ. ಓಕೆ ಓಕೆ. SLX ವೆಹಿಕಲ್ ಬಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಪವರ್ ಪ್ಲಸ್, ಬೊಲೆರೋ ಪವರ್ ಪ್ಲಸ್ ಗಾಡಿ. ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಮೇಂಟೈನ್ ಎಲ್ಲ ಮಾಡಿದ್ದಾರೆ. ಸೊ ನಾವು ಬೊಲೆರೋ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸೂಪರ್ ವೆಹಿಕಲ್. ಆಫ್ ರೋಡ್ ಗೆ ಎಕ್ಸಲೆಂಟ್ ಆಗಿರುತ್ತೆ ಗಾಡಿ ಮಾತ್ರ. ಅಂಡ್ 8 lakhs ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಅದೇ ತರ ಸ್ವಿಫ್ಟ್ ಡಿಸೈರ್ ಸರ್ ಇದು? ಸರ್ ಸ್ವಿಫ್ಟ್ ಡಿಸೈರ್ ಸರ್. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 2009 ಮಾಡಲು, ಸೆಕೆಂಡ್ ಓನರ್. ಹೆಚ್ಚು ಇನ್ಶೂರೆನ್ಸ್ ಇನ್ನು 1.5 ತಿಂಗಳೇ ಸರ್. ಪ್ರೈಸ್ ಅಲ್ಲೇ ಕೊಣ ಸರ್ ಇದು. ಓಕೆ. 2,50,000 ಹೇಳ್ತಾ ಇದೀವಿ. 2,25,000 ಕೊಣ ಸರ್. ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್ ಸರ್? ಇಲ್ಲ, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ 2,25,000. 25,000 ಫೈನಲ್ ಮಾಡಿ ಕೊಣ. 2009 ಮಾಡಲು. 2009 ಮಾಡಲು 2,25,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಪೆಟ್ರೋಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು VXI. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಸ್ವಿಫ್ಟ್ VDI ಇದೆ. ನೋಡ್ತಾ ಇರ್ಬೋದು 6566 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್. ಸರ್ ಇದು 2010 ಮಾಡಲು ಸಿಂಗಲ್ ಓನರ್ ಸರ್. 1,28,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸ್. ಇವತ್ತಿನ ಮೂಮೆಂಟ್ ಅಲ್ಲಿ 10 ಮಾಡಲಿಗೆಲ್ಲ ಶೋರೂಮ್ ಹಿಸ್ಟ್ರಿ ಕೊಡಲ್ಲ ಸರ್. ಹೌದು, ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 3,50,000 ಹೇಳ್ತೀವಿ. 340 ಕೊಡ ಸರ್. 3,40,000 ಸರ್. 2010 ಮಾಡಲು ಪಕ್ಕ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್.
ಸೊ ವಿಡಿಯೋ ನಾವ್ ಹೇಳೋದೇ ಬೇಕಾಗಿಲ್ಲ, ಈ ಗಾಡಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಗಾಡಿಗೆ ಸರ್ 3,40,000 ಸರ್. ಹಾ ಸರ್ ಮಾಡೋಣ ಸರ್. 3,40,000 ಗೆ ನಿಮ್ಗೆ ಫೈನಲ್ ಆಗಿ ಮಾಡಿ ಕೊಡ್ತಾ ಇದ್ರೆ. ಅಂಡ್ ಅದೇ ತರ ಇಲ್ಲೊಂದು ಎಸ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ತುಂಬಾನೇ ಹೈಲಿ ವೆಹಿಕಲ್, ಇದು ಹೈಲಿ ಒಳ್ಳೆ ಇದು ವೆಹಿಕಲ್ ಸರ್. 2016 ಮಾಡಲ್, ಇದು 17 ಮಾಡಲು 18 ರಿಜಿಸ್ಟ್ರೇಷನ್. ಓಕೆ, ಎಸ್ ಕ್ರಾಸ್ ಆಲ್ಫಾ ಅಂತ ಹೇಳ್ಬಿಟ್ಟು ಟಾಪ್ ಅಂಡ್ ವರ್ಷನ್ ಸರ್. ಓಕೆ, ಬಟನ್ ಸ್ಟಾರ್ಟ್, ಇದು ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲ ಬರುತ್ತೆ. ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾ, ಆಮೇಲೆ ನ್ಯಾವಿಗೇಷನ್ ಸತ ಇರುತ್ತೆ. ಎಸ್ ಕ್ರಾಸ್ ಟಾಪ್ ಅಂಡ್ ವರ್ಷನ್. ಹೌದು ಸರ್. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಇದು 2017-18 ರಿಜಿಸ್ಟ್ರೇಷನ್ ಸರ್. 7,25,000 ಹೇಳ್ತಾ ಇದೀವಿ. ಓಕೆ, ಒಂದ್ 7 ಲಕ್ಷ ಬಂದ್ರೆ ಕೋಣ ಸರ್. ಬೇಡ ಸರ್, 690 ಮಾಡಿ ಸರ್ ಕೋಣ. 6,90,000. 690 ಕೋಣ ಸರ್. ಸೊ ನೋಡ್ತಾ ಇರೋದು ಕಡಿಮೆ ಕಾರ್ ತೋರಿಸಿ ಅಂತ ಹೇಳೋರಿಗೆ ಇದಕ್ಕಿಂತ ಕಡಿಮೆ ಕಾರ್ಸ್ ನಿಮ್ಗೆ ಎಲ್ಲೂ ಸಿಗದೇ ಇಲ್ಲ, ಹುಡುಕಿದ್ರು ಕೂಡ. ಅಂಡ್ ಇದರಲ್ಲಿ ಟಾಪ್ ಅಂಡ್ ಗಾಡಿ, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ 100%. ಅಂಡ್ ನಿಮ್ಗೆ ರೇರ್ ಅಲ್ಲಿ ನೋಡ್ಕೊಂಡ್ರು ನಿಮ್ಗೆ ಡಿಫಾರ್ ಬರುತ್ತೆ, ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಸೆನ್ಸಾರ್ಸ್. ಇದು ಬಂದ್ಬಿಟ್ಟು ಫ್ಯೂಯಲ್ ಸೇವಿಂಗ್ ಟೆಕ್ನಾಲಜಿ ಇದೆ, ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ. ಸೊ ನಿಮ್ಗೊಂದು ಫ್ಯೂಯಲ್ ಸೇವಿಂಗ್ ಚೆನ್ನಾಗಿರುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ತೋರಿಸ್ತಾ ಇದೀನಿ. ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ನಿಮ್ಗೆ ಬಡ್ಜೆಟ್ ಅಲ್ಲೇ ಇರೋದು. ಗಾಡಿ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಎಸ್ ಕ್ಲಾಸ್ ಏನಾರು ಹುಡ್ಕೊಂಗೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಎಲ್ಲೂ ಸಿಗಲ್ಲ. ಒಂದಲ್ಲ ಎರಡಲ್ಲ, ಟೋಟಲ್ 3 ಇನೋವಾ ಇದೆ. ಒಂದ್ ಬಂದ್ಬಿಟ್ಟು ಕ್ರಿಸ್ಟಾ, ಇನೋವಾ. ಸರ್ ಈ ಇನೋವಾ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2015 ಮ್ಯಾನುಫ್ಯಾಕ್ಚರ್. ಓಕೆ, Z ವೇರಿಯಂಟ್ ಸರ್ ಇದು. ಓಕೆ, ಗಾಡಿ ತುಂಬಾನೇ ಚೆನ್ನಾಗಿದೆ. UP ವೆಹಿಕಲ್, ಡೈರೆಕ್ಟ್ ನಿಮ್ ಹೆಸರಿಗೆ ಸೆಕೆಂಡ್ ಓವರ್ ಮಾಡಿ ಓಕೆ, ಟ್ಯಾಕ್ಸ್ ಎಲ್ಲ ಕಟ್ಕೊಡ್ತೀವಿ. ಕರ್ನಾಟಕ ಟ್ಯಾಕ್ಸ್, ಕರ್ನಾಟಕ ನಂಬರ್ ಮಾಡಿ ಕೊಡ್ತೀವಿ, ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ. ಓಕೆ ಸರ್ ಇದು 13 ಲಕ್ಷ ರೂಪಾಯಿ ಹೇಳ್ತಾ ಇದೀವಿ. ಫೈನಲ್ 12,75,000 ಕೋಣ ಸರ್. 12,75,000 ಕೋಣ. 12,75,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಸರ್ ಎಷ್ಟು ರನ್ ಆಗಿದೆ ಸರ್ ಇನೋವಾ ಇದು? ಸರ್ ಇದು 1,25,000 ರನ್ ಆಗಿದೆ. 1,25,000 ರನ್ ಆಗಿದೆ. ಸೊ ಆಲ್ಮೋಸ್ಟ್ ಇನೋವಾ ಗಾಡಿ ಬಂದ್ಬಿಟ್ಟು ನಿಮ್ಗೆ ಹತ್ತತ್ರ 5 ರಿಂದ 6 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗುತ್ತೆ ವೆಹಿಕಲ್. ಏನ್ ತೊಂದರೆನೇ ಇಲ್ಲ. ಇದು ಬರೀ 1 ಲಕ್ಷ ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಇಂಟೀರಿಯರ್ಸ್ ಲೆದರ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಡ್ಯಾಶ್ ಕ್ಯಾಮ್ ಬರುತ್ತೆ, ಏರ್ ಬ್ಯಾಗ್, ABS, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸೇಫ್ಟಿಗೆ ಪರ್ಪಸ್, ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಗಾಡಿ ಮಾತ್ರ. ಇದು ಬಂದ್ಬಿಟ್ಟು 6+1 ಸೀಟಿಂಗ್ ಬಂದ್ಬಿಟ್ಟು. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿ. ಅಂಡ್ ಗಾಡಿ ಎಲ್ಲ ಸೂಪರ್ ಆಗಿದೆ. ಸರ್ ಏನ್ ಹೇಳಿದ್ದು ಪ್ರೈಸ್ ವಿತ್ ಕರ್ನಾಟಕ ನಂಬರ್? ಸರ್ 12,75,000 ಕೋಣ. 12,75,000. ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಇನೋವಾ, ಇದು ಕೂಡ 2.5 G ವರ್ಷನ್. ಅಂಡ್ ಸರ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು 2010 ಮಾಡಲು, ಸೆಕೆಂಡ್ ಓನರ್, 1,90,000 ರನ್ ಆಗಿದೆ. ಶೋರೂಮ್ ಇಷ್ಟೇ ಇದೆ. ಓಕೆ ಸರ್ ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿದೆ ಸರ್. ಮಾಡ್ಕೋಬೇಕು, ನಿಲ್ಸಿ ಗಾಡಿ ಒಂದ್ ಸ್ವಲ್ಪ ಪೈಂಟ್ ಹಾಳಾಗಿದೆ. ಓಕೆ, ಓಕೆ. ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸರ್ ಇದು ಡೀಲರ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. 5,25,000 ಹೇಳ್ತಾ ಇದೀವಿ. 5,10,000 ಕೊಡೋಣ ಸರ್. ಬೇಡ ಸರ್, ನಿಮ್ ಕಡೆಯಿಂದ ಬಂದ್ರೆ 5 ಲಕ್ಷಕ್ಕೆ ಮಾಡಿ ಸರ್. 5 ಲಕ್ಷಕ್ಕೆ ಫೈನಲ್. ಹಾ ಸರ್. ಒಂದು ಟೊಯೋಟಾ ಇನೋವಾ 5 ಲಕ್ಷಕ್ಕೆ ಫೈನಲ್. ಮ್ಯಾನುಫ್ಯಾಕ್ಚರ್, 11 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸರ್ ಡೀಲರ್ ಪ್ರೈಸ್ ಅಲ್ಲೇ ಗಾಡಿನ ಕೊಡ್ತಿದ್ದಾರೆ. ಜಸ್ಟ್ 5 ಲಕ್ಷಕ್ಕೆ ಫೈನಲ್. ಹಾ ಸರ್, ಮಾಡ್ಕೊಳ್ಳೋಣ. ಒಂದ್ 20,000 ಖರ್ಚಿದೆ ಸರ್. ಮಾಡ್ಕೊಂಡ್ರೆ ಒಳ್ಳೆ ಗಾಡಿ. 575 ಮಾರ್ಕೆಟ್ ಇದೆ ಸರ್ ಇವತ್ತು. ಹೌದೌದು. ಸೊ ನೋಡ್ತಿರ್ಬೋದು ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಟೊಯೋಟಾ ಇನೋವಾ ಸಿಗೋದೇ ಇಲ್ಲ. ಜಸ್ಟ್ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ, ಹೇಳಿ ಸರ್. ಸರ್ ಇನೋವಾ ಕ್ರಿಸ್ಟಾ G ವೇರಿಯಂಟ್ ಸರ್. ಇದು 2018 ಮಾಡಲು. ಓಕೆ, ಸಿಂಗಲ್ ಓವರ್, ಸೆಕೆಂಡ್ ಓವರ್ ಆಗಿ ನಿಮ್ಮ ಹೆಸರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಿ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಇದು ನಂಬರ್ ಮಾಡಿ ಕೊಡ್ತೀವಿ ಸರ್. 19 ಲ್ಯಾಕ್ ಹೇಳ್ತಾ ಇದೀವಿ. 18,75,000 ಕೊಡೋಣ ಸರ್. ಇದು 18,75,000 ವಿತ್ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ವಿತ್ ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಲ್ಲ ಸರ್. ಅವ್ರ ಹೆಸರಿಗೆ ಟ್ಯಾಕ್ಸ್ ಕಟ್ಟಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. 18.75 1875 18,85,000. ಹಾ ಸರ್, 75,000 75. ಓಕೆ, ಓಕೆ, ಓಕೆ. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಟೊಯೋಟಾ ಇನೋವಾ ಕ್ರಿಸ್ಟಾ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಗಾಡಿ ಕೂಡ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಕ್ರಿಸ್ಟಾ ವೆಹಿಕಲ್. ಡಿಫಾಗರ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಸೆನ್ಸಾರ್ಸ್, 2.4 G ವರ್ಷನ್. ಸೊ ನಿಮ್ಗೆ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫುಲ್ ಟಾಪ್ ಅಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಇದೆ. ಅಂಡ್ ಸರ್ ಇದು ಇನೋವಾ ಕ್ರಿಸ್ಟಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 1,42,000 ರನ್ ಆಗಿದೆ ಸರ್. ಎಲ್ಲ ಶೋರೂಮ್ ಇಷ್ಟೇ ಇದೆ. ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಸರ್ವಿಸ್ ಆಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ನಿಮ್ಗೆ ಮಿನಿ ಐರಾವತ ಅಂತಾನೆ ಹೇಳ್ಬೋದು. ಆ ರೇಂಜ್ ಇದೆ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಇದೇ ಕಾರ್ಸ್ ಅಲ್ಲ, ರೆಗ್ಯುಲರ್ ಆಗಿ ಇವ್ರ ಶೋರೂಮ್ ಅಲ್ಲೂ ಕೂಡ ನಿಮ್ಗೆ ಆದಿತ್ಯ ಕಾರ್ಸ್ ಸರ್ ಶೋರೂಮ್ ನೇಮು. ಹೌದು ಸರ್, ಆದಿತ್ಯ ಕಾರ್ಸ್. ಆದಿತ್ಯ ಕಾರ್ಸ್ ಶೋರೂಮ್ ನೇಮು.
ಸರ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಎಂಡ್ ಗಂಟೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಲೊಕೇಶನ್ ಬೇಕು ಸಿಗುತ್ತೆ. ಅಂದ್ರೆ ಈಸಿ ಲೊಕೇಶನ್ ಸರ್. ನಾಗರಬಾವಿ ಅಂಬೇಡ್ಕರ್ ಕಾಲೇಜಿಂದ ಸಿಗ್ನಲ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮೂರ್ ತಿಂಡಿ ಹೋಗೋ ರೋಡ್, ಹೋಟೆಲ್ ಬರುತ್ತೆ. ನಮ್ಮೂರ್ ತಿಂಡಿ ಹೋಗೋ ರೋಡ್ ಅಲ್ಲಿ MK ಅಹಮದ್ ಸ್ಟೋರ್ ಅಂತ ಬರುತ್ತೆ, ಅದ್ರ ಬ್ಯಾಕ್ ಸೈಡ್ ಇದೆ ಸರ್. ಬ್ಯಾಕ್ ಸೈಡ್. ಹೌದು. ಸೊ ನಮ್ಮೂರ್ ತಿಂಡಿ ಹೋಟ್ಲಿಂದ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ನಿಮ್ಗೆ MK ಅಹಮದ್ ಸ್ಟೋರ್ ಬರುತ್ತೆ, ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ಈಸಿ ಲೊಕೇಶನ್. ಇನ್ನು ಅಡ್ರೆಸ್ ಈಸಿ ಅಂದ್ರೆ ರಾಮತೇಜ ಬಾರ್ ಆಪೋಸಿಟ್ ಸರ್. ಓಕೆ. ಅಂಡ್ ಸೊ ನೋಡ್ತಾ ಇರ್ಬೋದು, ಸ್ಕ್ರೋಲ್ ಆಗ್ತಿರೋ ನಮಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇವ್ರ ಶೋರೂಮ್ ಅಲ್ಲೂ ಕೂಡ ನಿಮ್ಗೆ ಕಾರ್ಸ್ ರೆಗ್ಯುಲರ್ ಆಗೆಲ್ಲ ಚೇಂಜ್ ಆದಾಗೆಲ್ಲ, ಸ್ಟಾಕ್ ಚೇಂಜ್ ಆದಾಗೆಲ್ಲ ನಿಮ್ಗೆ ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ. ಲೊಕೇಶನ್ ಕೊಡ್ತೀವಿ, ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು.